ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯಃ ಪಂಥಾ ಅಯನಾಯ ವಿದ್ಯತೆ ನಾಣ್ಯಃ ಪಂಥಾ ವಿದ್ಯತೆ ಯನಾಯ ಅಂತ ಇನ್ನೊಂದು ಅಂಥದ್ದೇ ಮತ್ತೊಂದು ವಾಕ್ಯ ಇದೆ. ಅದು ನೆನಪಿಗೆ ಬಂತು, ಓದಿದೆ. ತೈತ್ತರೀಯ ಆರಣ್ಯಕ ಅಂದರೆ ಯಜುರ್ವೇದದ ಪುರುಷ ಸೂಕ್ತ ಇದು. ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ ಯಮೇ ವೈಷ ವೃಣುತೆ ತೇನ ಲಭ್ಯ ತಸ್ಯೇಷಾತ್ಮ ವಿವೃಣುತೆ ತನೂಂ ಸ್ವಾಂ ಆತ್ಮ ವಾ ಅರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಇತ್ಯಾದಿ ಶ್ರುತಿ ಸ್ಮೃತಿಭ್ಯ. ಈ ಭಗವಂತನ ಪ್ರಸಾದದಿಂದಲೇ ಮೋಕ್ಷ, ಮತ್ತೆ ಕರ್ಮ ಮಾಡಿದರೆ ಎಂಥ ಪ್ರಸಾದ ಸಿಗ್ತದೆ, ಜ್ಞಾನದಿಂದ ಏನು ಪ್ರಸಾದ, ಅದನ್ನೆಲ್ಲ ಈ ಶ್ಲೋಕದಲ್ಲಿ ಹೇಳ್ತಾರೆ. ಇಲ್ಲಿ ಸತ್ತರ್ಕ ದೀಪಾವಳಿಯಲ್ಲಿ ಮತ್ತೆ ತತ್ವಪ್ರದೀಪದಲ್ಲಿ ಹೆಚ್ಚಿನ ವಿಚಾರ ಏನು ಕಾಣಿಸೋದಿಲ್ಲ. ಚೈತೀರ್ಥ ಟೀಕಾದಲ್ಲಿ ಹೆಚ್ಚಿಗೆ ಇರೋದ್ರಿಂದ ಅದನ್ನೇ ಅವಲಂಬಿಸ್ತೇನೆ. ನಾರಾಯಣ ಪ್ರಸಾದಮೃತೆ ನ ಮೋಕ್ಷ ಇತ್ಯೇತತ್ ಕುತಃ ಇತಿ, ಇದೊಂದು ಪ್ರಶ್ನೆ. ಈಗ ಭಗವಂತನ ಪ್ರಸಾದವಿಲ್ಲದೆ ಮೋಕ್ಷ ಆಗೋದಿಲ್ಲ ಅಂತ ನೀವು ಅಂದ್ರಲ್ಲ, ಅದು ಕುತಃ, ಯಾಕೆ? ತತ್ರ ಆ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ತಮೇವಂ ವಿದ್ವಾನ್ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಅಂತ ಹೀಗೆ ಬಂದಿದೆಯಲ್ಲ, ಅಮೃತನಾಗ್ತಾನೆ ಅಂತ ಹೇಳಿ. ಅಮೃತನಾಗುವುದು ಅಂದರೆ ಅವನು ಭಗವಂತನ ತಿಳಿದವನು ಅಮೃತನಾಗೋದು ಹೇಗೆ? ತಿಳಿದು ಬಿಟ್ಟು ಮಾತ್ರಕ್ಕೆ ಅಮೃತ ಆಗೋದು ಹೇಗೆ? ಯಾವುದಾದ್ರೂ ಒಂದು ವಸ್ತುವನ್ನ, ವ್ಯಕ್ತಿಯನ್ನ ಸುಮ್ಮನೆ ತಿಳಿದು ಬಿಟ್ರೆ ಅಮೃತನಾಗೋದು ಹೇಗೆ? ಅದಕ್ಕೆ ತಿಳಿದಾಗ ಆ ಭಗವಂತನ ಪ್ರಸಾದ ಆಗ್ತದೆ. ಆ ಪ್ರಸಾದದಿಂದ ಮುಕ್ತಿ ಅಂತ ಅದರ ತಾತ್ಪರ್ಯ ಇರ್ತದೆ. ಅದನ್ನ ನಾವು ಅರ್ಥಾತ್ ತಿಳ್ಕೋಬೇಕು. ಎಲ್ಲಾ ಶ್ಲೋಕದಲ್ಲಿಯೂ ಆ ಥರ ನೇರವಾಗಿ ಹೇಳಿರೋದಿಲ್ಲ, ಆದರೆ ನಾವು ಅದನ್ನ ಅರ್ಥಾತ್ ತಿಳ್ಕೋಬೇಕು. ಯಥಾ ರಾಜ ಪ್ರಸನ್ನಶ್ಚ ಬಂಧಾಪನೋತಕೃತ ಅಂತ ಅನುವ್ಯಾಖ್ಯಾನ ಇತ್ಯಾದಿ ಕಡೆಗಳಲ್ಲಿ ಬೇರೆ ಬೇರೆ ಮಾತುಗಳನ್ನು ಉದ್ಧರಿಸ್ತಾರೆ. ರಾಜನನ್ನ ನಾವು ತಿಳ್ಕೊಂಡಾಗ, ಅವನ ಗುಣಗಳನ್ನು ಹಾಡಿ ಹೊಗಳಿದಾಗ, ಅವನು ಪ್ರಸನ್ನನಾಗಿ ನಮಗೆ ಇರುವಂತಹ ಬಂಧವನ್ನ, ನಾವೇನಾದರೂ ಸೆರೆಮನಿಯಲ್ಲಿ ಸಿಕ್ಕಿದ್ರೆ ನಮ್ಮನ್ನ ಆತ ಬಿಡಿಸ್ತಾನೆ. ತಥಾ ಅದೇ ಥರ ಇಲ್ಲಿಯೂ ಕೂಡ ಅಂತ ಅದರ ತಾತ್ಪರ್ಯ. ಅತ್ರ ಜ್ಞಾನಾನ್ಮೋಕ್ಷೋ ನಾಮ ಅನ್ಯಥೋಪಪತ್ಯ ಪ್ರಸಾದಾದೇವ ಉಕ್ತಃ ಭವತಿ. ಜ್ಞಾನದಿಂದ ಮೋಕ್ಷ ಆಗುವುದು ಅಂದ್ರೆ ಹೇಗೆ? ಅನ್ಯಥೋಪಪತ್ಯ ಅಲ್ಲ, ಅನನ್ಯಥೋಪಪತ್ಯ. ಜ್ಞಾನದಿಂದ ಮೋಕ್ಷ ಆಗೋದು ಸಾಧ್ಯ ಇಲ್ವೇ ಇಲ್ಲ. ಕೇವಲ ಜ್ಞಾನದಿಂದ ಮೋಕ್ಷ ಆಗೋದು ಸಾಧ್ಯ ಇಲ್ಲ. ಪ್ರಸಾದ ಇಲ್ಲದೇನೆ ಮೋಕ್ಷ ಆಗೋದು ಸಾಧ್ಯ ಇಲ್ಲ. ಅದರಿಂದ ಅನ್ಯಥೋಪಪತ್ತಿ, ಅನನ್ಯಥೋಪಪತ್ತಿ ಅಂದ್ರೆ ಪ್ರಸಾದವನ್ನು ಬಿಟ್ಟು ಇಲ್ಲ ಅಂತ ಅರ್ಥ. ಅನ್ಯಥಾ ಅಂದ್ರೆ ಬಿಟ್ಟು ಸಾಧ್ಯ ಇದೆ. ಉಪಪತ್ತಿ ಅಂದ್ರೆ ಸಾಧ್ಯ ಇರೋದು. ಅನ್ಯಥಾ ಅಂದ್ರೆ ಯಾವುದನ್ನಾದ್ರೂ ಒಂದನ್ನ ಬಿಟ್ಟು ಸಾಧ್ಯ ಇರೋದು. ಅದು ಬಿಟ್ಟು ಆ ಎ ಇಲ್ದೇನು ಬಿ ಅನ್ನೋ ಕೆಲಸ ನಡೀತದೆ ಅಂತಿದ್ರೆ ಅದು ಅನ್ಯಥಾ ಉಪಪತ್ತಿ. ಎ ಇಲ್ದೆ ಬಿ ನಡೆಯೋದಿಲ್ಲ ಅಂತ ಆದ್ರೆ ಅದು ಅನನ್ಯಥಾ ಉಪಪತ್ತಿ. ಈ ತರ ಅನನ್ಯಥೋಪಪತ್ಯ ಪ್ರಸಾದೇವ ಉಕ್ತಃ ಭವತಿ. ಜ್ಞಾನೇನ ಭಗವತ್ ಪ್ರಸಾದ ಇತ್ಯೇತತ್ ಕುತಃ. ಜ್ಞಾನದಿಂದಲೇ ಭಗವಂತನ ಪ್ರಸಾದ ಆಗ್ತದೆ ಅಂತ ಹೇಳಿದ್ರಲ್ಲ, ಅದು ಹೇಗೆ? ಅದು ಬೇರೆ ಕಡೆ ಎಲ್ಲಿ ಕಂಡಿದೆ? ಒಂದು ವೇದವಾಕ್ಯನೂ ಕಾಣಬೇಕಲ್ಲ. ಬರೇ ಇಂಥ ಒಂದು ಯಾವುದೋ ಅರ್ಥಾತ್ ಸಿದ್ಧ ಆಗೋದು, ಅನುಮಾನದಿಂದ ಸಿದ್ಧ ಆಗೋದು ನಮಗೆ ಸಮಾಧಾನ ಆಗೋದಿಲ್ಲ. ಅದರಿಂದ ಬೇರೆದ್ರಿಂದ ಸಿದ್ಧ ಆಗಬೇಕಲ್ಲ ಅಂತಂದ್ರೆ ಅದಕ್ಕೆ ಈ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಜ್ಞಾನಿಗೆ ನಾನೇ ಅತ್ಯಂತ ಪ್ರಿಯ. ಈ ಜಗತ್ತಿನಲ್ಲಿ ಅವನಿಗೆ ಬೇರೆ ಏನೂ ಬೇಕಾಗೋದಿಲ್ಲ. ಮತ್ತೆ ಸಚ ಮಮ, ನನಗೆ ಸಹ ಆ ವ್ಯಕ್ತಿಯೇ ಬಹಳ ಪ್ರೀತಿ ಪಾತ್ರನಾಗ್ತಾನೆ. ಜ್ಞಾನಿಯತು ಆತ್ಮೈವ ಮೇ ಮತಂ ಅಂತ ಕೃಷ್ಣ ಕೂಡ ಅಲ್ಲಿ ಹೇಳಿದ್ದಾನೆ. ಬೇರೆ ಒಂದು ಅಲ್ಲಿ ಭಗವದ್ಗೀತಾದಲ್ಲಿ ಇನ್ನೊಂದು ಮಾತು, ಜ್ಞಾನಿಯು ನನ್ನ ಆತ್ಮವೇ, ಬಹಳ ಅವನನ್ನು ನಾನು ಪ್ರೀತಿಸ್ತೇನೆ ಅಂತ ಹೀಗೆ ಬಂದಿದೆ. ಇಲ್ಲಿ ನಾವೀಗ ಜ್ಞಾನಾನ್ ಮೋಕ್ಷೋ ನಾಮ ಅನನ್ಯಥೋಪಪತ್ಯ ಅಂತ ಹೇಳಿದ್ವಲ್ಲ, ಅದನ್ನ ಭಾವದೀಪ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಅನನ್ಯಥಾ ಪ್ರಸಾದ ತ್ಯಾಗೇನ ಜ್ಞಾನಸ್ಯ
ಜ್ಞಾನಸ್ಯ ಮೋಕ್ಷಜನಕತ್ವ ಉಪಪತ್ಯ ಇತ್ಯರ್ಥ. ಈ ಪ್ರಸಾದ ಅಲ್ಲಿ ವಾಕ್ಯ ಏನೋ ಸಮಸ್ಯೆ ಇದೆ ಅಂತ ಕಾಣಿಸ್ತದೆ ನನಗೆ. ಪ್ರಸಾದ ಅತ್ಯಾಗೇನ ಅಂತ ಆಗಬೇಕು, ಪ್ರಸಾದ ತ್ಯಾಗೇನ ಅಂತ ಆಗಬೇಕು. ಹೇಗೆ ಇದ್ರೂ ಕೂಡಿಸ್ಬಹುದು, ಹೊಂದಿಸ್ಬಹುದು. ಅಂತೂ ಪ್ರಸಾದ ಇಲ್ಲದೆ ಹೋದ್ರೆ ಮೋಕ್ಷಜನಕ ಆಗೋದಿಲ್ಲ. ಪ್ರಸಾದ ತ್ಯಾಗೇನ ಮೋಕ್ಷಜನಕ ಜ್ಞಾನಸ್ಯ ಮೋಕ್ಷಜನಕತ್ವ ಉಪಪತ್ಯ ಇತ್ಯರ್ಥ. ಜ್ಞಾನವು ಮೋಕ್ಷ ಆಗೋದು ಯಾವಾಗ ಅಂದರೆ ಪ್ರಸಾದವನ್ನು ಬಿಟ್ಟರೆ ಆಗೋದಿಲ್ಲ. ಪ್ರಸಾದವನ್ನು ಬಿಡದೆ ಹೋದರೆ ಮಾತ್ರ ಆಗ್ತದೆ. ಪ್ರಸಾದ ಅತ್ಯಾಗ ಏನಂತಿದ್ರು ಸರಿಯಾಗೇ ಇದೆ. ಪ್ರಸಾದ ಅತ್ಯಾಗೇನ, ಪ್ರಸಾದವನ್ನು ಬಿಡದೇನೆ ಜ್ಞಾನವು ಮೋಕ್ಷಕ್ಕೆ ಜನಕ ಆಗ್ತದೆ. ಜ್ಞಾನ ಮೋಕ್ಷಜನಕ ಹೇಗೆ ಅಂದರೆ ನೇರವಾಗಿ ಅಲ್ಲ. ಜ್ಞಾನ ಆದಮೇಲೆ ಪ್ರಸಾದ ಆಗ್ತದೆ, ಆ ಪ್ರಸಾದದಿಂದ ಮೋಕ್ಷ ಆಗ್ತದೆ. ಆದ್ದರಿಂದ ಪ್ರಸಾದವನ್ನು ಅಲ್ಲಿ ಬಿಟ್ಟಂತಾಗಲಿಲ್ಲ. ಅದು ಅನನ್ಯಥಾ ಉಪಪತ್ತಿ ಅಂತಂದ್ರೆ ಅಂತ ಅರ್ಥ. ಅನ್ಯಥಾ ಉಪಪತ್ತಿ ಅಂದರೆ ಪ್ರಸಾದ ತ್ಯಾಗೇನ ಅಂತ ಅರ್ಥ. ನಾನು ಆವಾಗಲೇ ಹೇಳಿದೆ. ಅಲ್ಲೊಂದು ಶ್ಲೋಕನೂ ಆಚಾರ್ಯ ಉದ್ಧರಿಸ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅಥೋ ಯಥಾರ್ಥ ಬಂಧಸ್ಯ ವಿನಾ ವಿಷ್ಣು ಪ್ರಸಾದತಃ ಅನಿವೃತ್ತೇ ತದರ್ಥಂ ಹಿ ಜಿಜ್ಞಾಸಾತ್ರ ವಿಧೀಯತೆ ಅಂತ. ಈ ಬಂಧ ಅಂತ ಅನ್ನೋದು ಯಥಾರ್ಥ. ಅದನ್ನು ನಾವು ಈ ಹಿಂದೆನೂ ಕೂಡ ನೋಡಿದ್ದೇವೆ. ಬಂಧ, ಸಂಸಾರದಲ್ಲಿ ಬಂಧ ಮತ್ತು ಸುಖ ದುಃಖ ಇತ್ಯಾದಿಗಳು ನಮಗೇನಾಗ್ತಾ ಇವೆ ಅವೆಲ್ಲವೂ ಕೂಡ ಯಥಾರ್ಥವೇ. ಆದ್ದರಿಂದ ಆ ಬಂಧವನ್ನು ನಾವು ಕಳ್ಕೋಬೇಕು ಅಂತಿದ್ರೆ ವಿಷ್ಣು ಪ್ರಸಾದತಃ ವಿನಾ, ಭಗವಂತನ ಪ್ರಸಾದವಿಲ್ಲದೆ ಅನಿವೃತ್ತೇ, ಅದು ಹೋಗುವುದಿಲ್ಲ. ಆದ್ದರಿಂದ ಆ ಪ್ರಸಾದವನ್ನು ಗಳಿಸ್ಲಿಕ್ಕಾಗಿ ಜ್ಞಾನ ಬೇಕು. ಆ ಜ್ಞಾನ ಗಳಿಸ್ಲಿಕ್ಕಾಗಿ ಜಿಜ್ಞಾಸ ಅತ್ರ ವಿಧೀಯತೆ. ಅತ್ರ ಪ್ರಥಮ ಸೂತ್ರೆ ಜಿಜ್ಞಾಸ ವಿಧೀಯತೆ. ಜಿಜ್ಞಾಸೆ ನೀವೆಲ್ಲರೂ ಮಾಡಬೇಕು ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಋತೆ ಹರಿಪ್ರಸಾದಂನ ಮೋಕ್ಷೋಪಾಯೋ ಹಿ ದೃಶ್ಯತೆ ಪ್ರಸಾದ ಸಾಧಕಂ ಜ್ಞಾನಂ ನ ಜ್ಞಾನಂ ಮೋಕ್ಷ ಸಾಧಕಂ ಅಂತ ಭಾವಬೋಧಕಾರರು ರಘುತ್ತಮ ಸ್ವಾಮಿಗಳು ಒಂದು ಶ್ಲೋಕ ಹೇಳಿದ್ದಾರೆ. ಇದು ವಿಶೇಷ ಪ್ರಮಾಣಾನುಸಾರೇಣ ಅಂತ. ಎಲ್ಲಿದಂತ ನಾನು ನೋಡ್ಲಿಕ್ಕೆ ಹೋಗಲಿಲ್ಲ. ಋತೆ ಹರಿಪ್ರಸಾದಂ, ಭಗವಂತನ ಪ್ರಸಾದವಿಲ್ಲದೆ ಮೋಕ್ಷೋಪಾಯ ಇಲ್ಲ. ಪ್ರಸಾದ ಮತ್ತೆ ಆ ಪ್ರಸಾದಕ್ಕೆ ಕಾರಣವಾದ ಯಾವುದು? ಜ್ಞಾನ. ಪ್ರಸಾದ ಸಾಧಕಂ ಜ್ಞಾನಂ ನ ಜ್ಞಾನಂ ಮೋಕ್ಷ ಸಾಧಕಂ. ಜ್ಞಾನ ಅಂತ ಅನ್ನೋದು ನೇರವಾಗಿ ಮೋಕ್ಷ ಸಾಧಕ ಅಲ್ಲ. ಮತ್ತೆ ಇದು ರಘುತ್ತಮ ಸ್ವಾಮಿಗಳು ಹೇಳಿದಂಥ ಶ್ಲೋಕ. ಮತ್ತು ಮುಂದೆ ಇತಿ ಪ್ರಮಾಣಾನುಸಾರೇಣ ಇನ್ನೊಂದು ಶ್ಲೋಕನೂ ಹೇಳಿದ್ದಾರೆ ಅವರು. ಯಸ್ಮಾತ್ ಜ್ಞಾನಿ ಪ್ರಿಯೋ ವಿಷ್ಣು ವಿಷ್ಣೋ ಜ್ಞಾನಿ ಪ್ರಿಯೋ ಯತಃ ತಸ್ಮಾತ್ ಜ್ಞಾನಾತ್ ಭವತ್ಯೇವ ಪ್ರಸಾದೋ ಮೋಕ್ಷ ಸಾಧಕ. ವಿಷ್ಣು ಜ್ಞಾನಿ ಪ್ರಿಯ, ವಿಷ್ಣುವು ಜ್ಞಾನಿಯೇ ಪ್ರಿಯನಾಗಿ ಉಳ್ಳವನು ಅಥವಾ ಜ್ಞಾನಿಗಳಿಗೆ ಪ್ರಿಯ. ಜ್ಞಾನಿ ವಿಷ್ಣೋ ಜ್ಞಾನಿ ಪ್ರಿಯೋ ಮತಃ, ವಿಷ್ಣುವಿಗೆ ಜ್ಞಾನಿಯು ಪ್ರೀತಿ ಪಾತ್ರನಾಗ್ತಾನೆ. ಆದ್ರಿಂದ ಜ್ಞಾನಾತ್ ಭವತ್ಯೇವ ಪ್ರಸಾದ, ಜ್ಞಾನದಿಂದ ಮೋಕ್ಷ ಆಗೇ ಆಗ್ತದೆ. ಭವತ್ಯೇವ ಪ್ರಸಾದೋ ಮೋಕ್ಷ ಸಾಧಕ ಇತಿ ಪ್ರಮಾಣಾನುಸಾರೇಣ ಪ್ರಿಯೋ ಹಿ ಅಂತ ಇನ್ನೊಂದು ಪ್ರಮಾಣವನ್ನು ಕೂಡ ಕೊಟ್ಟಿದ್ದಾರೆ. ಭಕ್ತಸ್ಯೇವ ಪ್ರಸಾದೋಪಿ ನೇತರೇಶಾಂ ಕ್ವಚಿತ್ ಭವೇತ್, ಇದು ಇನ್ನೊಂದು ಪ್ರಮಾಣ. ಯಾರು ಭಕ್ತರಿದ್ದಾರೆ ಆ ಭಕ್ತರಿಗೆ ಭಗವಂತನ ಅನುಗ್ರಹ ಆಗೋದು. ನೇತರೇಶಾಂ ಕದಾಚಿತ್, ಬೇರೆ ಯಾರಿಗೂ ಕೂಡ ಆ ಥರದ ಪ್ರಸಾದ ಆಗೋದಿಲ್ಲ ಅಂತ ತಾತ್ಪರ್ಯ. ಈಗ ನಾವು 178ನೇ ಪುಟದಲ್ಲಿ ಭಾವಬೋಧ ನೋಡಿದ್ವಲ್ಲ ಆರಂಭದಲ್ಲಿ, ಅಲ್ಲಿ ಅನುವ್ಯಾಖ್ಯಾನದ ಮಾತನ್ನ ಆಚಾರ್ಯ ಉದ್ಧರಿಸಿದಾರಲ್ಲ, ಅದೇ ಭಾವದೀಪದಲ್ಲಿ ಮುಂದೆ 179ನೇ ಪುಟದಲ್ಲಿ ಕೆಳಗಡೆ ಅಲ್ಲೊಂದು ಮಾತಿದೆ. ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಸಂಸಾರಾನ್ ಮುಚ್ಯತೆ ನ ಪರೇಣ ನಾರಾಯಣಸೌ ಪರಮೋ ವಿಚಿಂತ್ಯ ಮುಮುಕ್ಷುಭಿ ಕರ್ಮಪಾಶಾದ ಮುಷ್ಮಾತ್ ಅಂತ. ಇದು ತತ್ವನಿರ್ಣಯದಲ್ಲಿ ಬಂದಿರೋ ವೇದವಾಕ್ಯ. ಅದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋಣ. ಪರಮಾರ್ಥಿ ರೂಪವಾದದ್ದು ಈ ಸಂಸಾರ, ಆರ್ತಿ ಅಂದ್ರೆ ದುಃಖ, ಪರಮ ದುಃಖ ರೂಪವಾದದ್ದು ಈ ಸಂಸಾರ. ಆ ಸಂಸಾರದಿಂದ ಮುಕ್ತನಾಗಬೇಕಾದ್ರೆ ಯಸ್ಯ ಪ್ರಸಾದಾತ್, ಯಾವ ಭಗವಂತನ ಅನುಗ್ರಹದಿಂದಲೇ ಆಗಬೇಕು. ಯಸ್ಯ ಅಂದ್ರೆ ಯಾವ ಭಗವಂತ, ಅಥವಾ ಯ ಅಂದ್ರೆ ಜ್ಞಾನಸ್ವರೂಪ ಅಂತ ಅರ್ಥ. ಜ್ಞಾನಸ್ವರೂಪನಾದ ಭಗವಂತನ ಪ್ರಸಾದದಿಂದಲೇ ಆಗಬೇಕು. ನ ಅಪರೇಣ, ಬೇರೆದಿಂದ ಅಲ್ಲ. ನಾರಾಯಣೋಸೌ ಪರಮೋ ವಿಚಿಂತ್ಯ, ಇದು ಉಪನಿಷತ್ತಿನ ವಾಕ್ಯ, ನೆನಪಿರ್ಲಿ. ಇದೊಂದು ವೇದವಾಕ್ಯ, ಇದು ಪುರಾಣ ವಾಕ್ಯ ಅಲ್ಲ. ಅಂಥ ನಾರಾಯಣ ಅಸೌ ಪರಮೋ ವಿಚಿಂತ್ಯ, ನಾರಾಯಣ ಮುಮುಕ್ಷುಭಿ ಕರ್ಮಪಾಶಾತ್ ಅಮುಷ್ಮಾತ್. ಈ ಕರ್ಮಪಾಶದಿಂದ ಯಾರು ತಮ್ಮನ್ನು ಮುಕ್ತರನ್ನಾಗಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ
ಅವರು ಈ ನಾರಾಯಣನನ್ನೇ ಚಿಂತಿಸಬೇಕು, ಅವನನ್ನೇ ವಿಚಾರ ಮಾಡಬೇಕು, ಅವನ ಬಗ್ಗೆ ಜಿಜ್ಞಾಸೆ ಮಾಡಬೇಕು ಅಂತ ಅಲ್ಲಿ ಇನ್ನೊಂದು ವೇದವಾಕ್ಯನೂ ಇದೆ. ಮುಂದೆ ಬಂದಾಗ ಅದನ್ನ ಮತ್ತೆ ಹೇಳ್ತೇನೆ, ಈಗ ಒಂದ್ಸರಿ ಅದು ಬಂತು ಅಂತ ಹೇಳಿದೆ. ಯಮೇ ವೈಷ ವೃಣತೆ ತೇನ ಲಭ್ಯ, ಅದು ಹಿಂದೆ ಕೂಡ ಬಂದಿದೆ, ಅದನ್ನು ಹೇಳಿದ್ದಾರೆ. ಪ್ರಿಯೋ ಹೀತಿ ನ ಕೇವಲಂ ಅರ್ಥಾನ್ ಮೋಕ್ಷಸ್ಯ ಪ್ರಸಾದೈಕ ಸಾಧ್ಯತ್ವ ಕಿಂತು ಶ್ರುತಂ ಚ ಇತಿ ತಾಂ ಶ್ರುತಿಮಾಹ ತಾಂ ಶ್ರುತಿಂಚಾಹ. ನಾನೀಗ ಓದ್ತಿರೋದು ಜಯತೀರ್ಥ ಟೀಕಾವಾಕ್ಯ. ಈಗ ಜ್ಞಾನದಿಂದ ನೇರವಾಗಿ ಮೋಕ್ಷ ಅಲ್ಲ, ಅದು ಹಾಗಾಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಸಾದವನ್ನು ಬಿಟ್ಟರೆ ಮೋಕ್ಷ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಸಾದವನ್ನು ಬಿಡದೇನೆ ಜ್ಞಾನದಿಂದ ಪ್ರಸಾದ ಆಗಿ ಆಮೇಲೆ ಮುಕ್ತಿ ಆಗ್ಲಿಕ್ಕೆ ಸಾಧ್ಯ ಅಂತ ನಾವು ಅರ್ಥಾಪತ್ತಿ ಪ್ರಮಾಣದಿಂದ ತಿಳ್ಕೊಂಡ್ವಿ. ಅಂದ್ರೆ ಅರ್ಥಾಪತ್ತಿ ಪ್ರಮಾಣ ಅಂದ್ರೆ ಒಂದು ರೀತಿ ಅನುಮಾನ ಪ್ರಮಾಣವೇ. ಬರೀ ನೇರವಾಗಿ ಜ್ಞಾನದಿಂದ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಯಾವ್ದಾದ್ರು ಜಡವನ್ನ ಯಾವ್ದಾದ್ರು ಚೇತನವನ್ನು ತಿಳ್ಕೊಂಡಾಗ ಮುಕ್ತಿ ಆಗ್ತದ? ಆಗೋದಿಲ್ಲ. ಆದ್ರಿಂದ ಪ್ರೀತಿನೇ ಆಗಬೇಕು ಅಂತ ಹೀಗೆ ಅರ್ಥಾಪತ್ತಿ ಪ್ರಮಾಣದಿಂದ ಊಹೆ ಮಾಡಿ ನಾವು ತಿಳ್ಕೊಂಡ್ವಿ. ಆ ಅರ್ಥಾಪತ್ತಿ ಪ್ರಮಾಣ ಅಂತ ಅನ್ನೋದೇ ಅಲ್ಲಿ ಅರ್ಥ ಅನ್ನೋ ಶಬ್ದದಿಂದ ಸೂಚಿತ. ನ ಕೇವಲಂ ಅರ್ಥಾತ್, ಕೇವಲ ಅರ್ಥಾಪತ್ತಿ ಪ್ರಮಾಣದಿಂದ ಇದು ಸೂಚಿತ ಅಲ್ಲ. ಯಾವುದು ಅಂದ್ರೆ ವಿಷಯ ಮೋಕ್ಷಸ್ಯ ಪ್ರಸಾದೈಕ ಸಾಧ್ಯತ್ವ, ಮೋಕ್ಷವು ಪ್ರಸಾದದಿಂದಲೇ ಆಗ್ತದೆ ಅನ್ನೋ ವಿಷಯ ಕೇವಲ ಅರ್ಥಾಪತ್ತಿ ಪ್ರಮಾಣದಿಂದ ನಾವು ಊಹೆ ಮಾಡಿ ತಿಳಿಯಬೇಕಾದ ವಿಷಯ ಅಲ್ಲ. ಕಿಂತು ಶ್ರುತಂಚ, ಅದು ಕೇಳಲ್ಪಟ್ಟಿದೆ ಕೂಡ. ಇದು ನೋಡಿ, ನಾನು ಹಿಂದೆ ಹೇಳಿದ್ದೆ, ಶ್ರುತಂ ಅಂತ ಬಂದ್ರೆ ವೇದವಾಕ್ಯದಲ್ಲಿ ಕೇಳಲ್ಪಟ್ಟಿದೆ ಅಂತ ಅರ್ಥ. ಸ್ಮೃತಂ ಅಂದ್ರೆ ಪುರಾಣ ವೇದೇತರವಾದ ಪೌರುಷೇಯ ಸಾಹಿತ್ಯದಲ್ಲಿ ಕೇಳಲ್ಪಟ್ಟಿದೆ ಅಂತ ಅರ್ಥ. ಅದಕ್ಕಾಗಿ ತಾಮ್ ಶ್ರುತಿಂ ಚಾಹ, ಆ ಶ್ರುತಿಯನ್ನು ಹೇಳ್ತಾ ಇದ್ದಾರೆ. ಅದೇ ಯಮೇ ವೈಷ ಅಂತ. ಅದಕ್ಕೆ ಯಮೇ ವೈಷ ವೃಣತೆ ತೇನ ಲಭ್ಯ ಅಂತ ಬಂದಿದೆಯಲ್ಲ. ಯಸ್ಮಾತ್ ಯಂ ಆತ್ಮ ಪ್ರಸನ್ನ ಸನ್ ವೃಣತೆ ತೇನೈವ ಪ್ರಾಪ್ಯ ಇತ್ಯರ್ಥ. ಆತ್ಮ ಶಬ್ದವಾಚ್ಯನಾದ ಭಗವಂತ ಯಂ ಯಾವ ಸಾಧಕನನ್ನು ಪ್ರಸನ್ನ ಸನ್ ತಾನು ಪ್ರಸನ್ನನಾಗಿ ವೃಣತೆ ಸ್ವೀಕಾರ ಮಾಡ್ತಾನೋ ತೇನ ಅಂಥ ಸಾಧಕನಿಂದಲೇ ಪ್ರಾಪ್ಯ ಅಂತ ಹೀಗದ್ರ ತಾತ್ಪರ್ಯ. ಜಿಜ್ಞಾಸಯ ಜ್ಞಾನಂ ಇತ್ಯೇತತ್ ಕುತಃ ಇತ್ಯತಃ ಆತ್ಮಾವಾರೇ ದ್ರಷ್ಟವ್ಯ. ಮುಂದೆ ಜಿಜ್ಞಾಸೆಯಿಂದ ಜ್ಞಾನ ಆಗ್ತದೆ ಅಂತ ಹೇಳಿದ್ದೀನಿ. ಜಿಜ್ಞಾಸೆ ಮಾಡಿದಾಗ ಅಂದ್ರೆ ಶ್ರವಣ ಮನನ ಧ್ಯಾನ ಮಾಡಿದಾಗ ಜ್ಞಾನ ಆಗ್ತದೆ, ಆಮೇಲೆ ಪ್ರಸಾದ ಆಗ್ತದೆ, ಮುಂದೆ ಮುಕ್ತಿ ಆಗ್ತದೆ ಅಂತೆಲ್ಲ ಹೇಳಿದ್ರಿ. ಅದೆಲ್ಲಿ ಕಂಡು ಬಂದಿದೆ ಅಂದ್ರೆ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಈ ಮಾತು ಬಂದಿದೆ. ಇದನ್ನು ಕೂಡ ಇಲ್ಲಿ ನಾವು ಗಮನಿಸ್ಬೇಕು. ಈ ಬೃಹದಾರಣ್ಯಕ ಉಪನಿಷತ್ತೆ ಇದನ್ನೇ ಕೆಲವು ಕಡೆ ಕಾಣ್ವ ಸಂಹಿತ ಅಂತಲೂ ಅಂತಿರ್ತಾನೆ. ಅದು ಶುಕ್ಲ ಯಜುರ್ವೇದದ್ದು. ಮತ್ತೆ ಈ ಯಮೈವೇಶ ಅಮೃತೆ ಅಂತ ಏನು ನೋಡಿದ್ವಿಲ್ಲ, ಅದು ಕಠೋಪನಿಷತ್ತು, ಅದು ಕೃಷ್ಣ ಯಜುರ್ವೇದದ್ದು. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಅಂತ ತೈತ್ರೀಯ ಆರಣ್ಯಕ ಅಂತ ನೋಡಿದ್ವಲ್ಲ, ಅದು ಕೃಷ್ಣ ಯಜುರ್ವೇದದ್ದೇ. ಅದು ಯಜುರ್ವೇದದ ಪುರುಷ ಸೂಕ್ತ. ಅದು ಸುಮ್ಮನೆ ಅದೊಂದು ನಂದೊಂದು ಅಭ್ಯಾಸ, ನಿಮ್ಮ ಒಂದು ಪ್ರೇರಣೆ, ನೀವು ಅದನ್ನು ಅಳವಡಿಸ್ಕೊಳ್ಬಹುದು ಅಂತ ಹೇಳ್ತಿರ್ತಾನೆ. ಯಾರ್ದು ಋಗ್ವೇದಿಗಳು ಯಾರಾಗಿರ್ತಾರೆ ಅವರು ಋಗ್ವೇದದ ಪುರುಷ ಸೂಕ್ತ ಪಠನ ಮಾಡಿ, ಯಜುರ್ವೇದಿಗಳು ಯಾರಾಗಿರ್ತಾರೆ ಅವರು ಯಜುರ್ವೇದ ಸೂಕ್ತವನ್ನು ಮುಖ್ಯವಾಗಿ ಪಠನ ಮಾಡಿ. ಹೀಗೆ ಆ ಯಜುರ್ವೇದದ ಪುರುಷ ಸೂಕ್ತವನ್ನು ಕೂಡ ಹಾಗೊಂದು ಆಚರಣೆಗೆ ತನ್ನಿ ಅಂತ ಅನ್ನೋದಕ್ಕಾಗಿ ಹೇಳಿದೆ. ಮತ್ತೆ ಅದು ಯಾರಿಗಾದ್ರೂ ಸಾಧ್ಯ ಆದರೆ ಜ್ಯೋತಿಷಿಗಳು ಈ ಥರ ಹೇಳಿರ್ತಾರೆ, ಕೌಟುಂಬಿಕ ಸಾಮರಸ್ಯ ಇತ್ಯಾದಿಗಳ ಸಂಪಾದನೆಗಾಗಿ, ದಂಪತಿಗಳಲ್ಲಿ ಸಾಮರಸ್ಯ, ಮತ್ತು ದಂಪತಿಗಳು ದೀರ್ಘಕಾಲ ಬದುಕಬೇಕು ಇತ್ಯಾದಿ, ಒಟ್ಟಿಗೆ ಬದುಕಬೇಕು ಆಧ್ಯಾತ್ಮಿಕವಾಗಿ, ಭಾವನಾತ್ಮಕವಾಗಿ, ದೈಹಿಕವಾಗಿ ಅನ್ನೋ ಕಾರಣಕ್ಕಾಗಿ ಪುರುಷ ಸೂಕ್ತ, ಶ್ರೀ ಸೂಕ್ತ, ಪುರುಷ ಸೂಕ್ತ ಸಂಪುಟೀಕರಣ ಮಾಡಿ ಅಂತ ಹೇಳ್ತಿರ್ತಾರೆ. ನಾನು ಯಜುರ್ವೇದಿ ಆದ್ದರಿಂದ ಮೊದಲು ಯಜುರ್ವೇದದ ಪುರುಷ ಸೂಕ್ತ, ಆಮೇಲೆ ಶ್ರೀ ಸೂಕ್ತ, ಮುಂದೆ ಋಗ್ವೇದದ ಪುರುಷ ಸೂಕ್ತ ಹೇಳ್ತಾ ಇರ್ತೀನಿ. ಅಲ್ಲಿ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಅಂತ ಬಂದದ್ದು ಮಾತು. ನಾಣ್ಯ ಪಂಥ ಅಯನಾಯ ವಿದ್ಯತೆ, ನಾಣ್ಯ ಪಂಥ ವಿದ್ಯತೆ ಅಯನಾಯ ಅಂತ ಅದು ಇನ್ನೊಂದು ಕಡೆ ಎಲ್ಲೋ ಇದೆ, ಅದು ನೆನಪಿಗೆ ಬಂತು. ಆ ಥರ ಸಾಧ್ಯ ಅದನ್ನು ಮಾಡಿ. ಇಲ್ಲಿ ನೋಡಿ, ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯ. ಆತ್ಮನ ಕುರಿತಾಗಿ ನಾವು ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಮತ್ತು ಧ್ಯಾನ ಮಾಡಬೇಕು. ಹಾಗೆ ಮಾಡಿದರೆ ಅವನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ಮಾತು
ತುಂಬ ಪ್ರೋತ್ಸಾಹದಾಯಕವಾದ ಮಾತು. ವಾಸ್ತವಿಕವಾಗಿ ಮೊದಲು ಶ್ರವಣ, ಆಮೇಲೆ ಮನನ, ಆಮೇಲೆ ಧ್ಯಾನ, ಆಮೇಲೆ ಕೊನೆಗೆ ದರ್ಶನ. ಆದರೆ ಆ ಉಪನಿಷತ್ ಮಂತ್ರ ಮೊದಲು ದ್ರಷ್ಟವ್ಯ ಅಂತ ಹೇಳಿದೆ. ಯಾಕೆಂದರೆ ನಮ್ಮ ಗುರಿ ಏನಂತ ಅನ್ನೋದನ್ನು ಮೊದಲು ಹೇಳಿದೆ. ಅದು ಗುರಿ ಹೇಳಿ ಗುರಿಯ ಕಡೆಗೆ ನಮ್ಮ ಮನಸ್ಸನ್ನು ಅದು ಹರಿಸಿ ಆಮೇಲೆ ಅದಕ್ಕಾಗಿ ಶ್ರವಣ ಮಾಡಿರಿ, ಮನನ ಮಾಡಿರಿ, ನಿಧಿಧ್ಯಾಸನ ಮಾಡಿರಿ ಅಂತದು ವರ್ಣನೆ ಮಾಡ್ತಾ ಇದೆ. ಅಲ್ಲೇ ಅದಕ್ಕೆ ಜಯತೀರ್ಥ ಟೀಕಾ ಹೀಗೆ: ದರ್ಶನಾರ್ಥಂ ಶ್ರವಣಾದಿ ರೂಪ ಜಿಜ್ಞಾಸ ಕರ್ತವ್ಯ ಇತ್ಯರ್ಥ. ದರ್ಶನ ಕೊನೆಗಾಗೋದು, ಆದರೆ ಆ ದರ್ಶನಕ್ಕಾಗಿಯೇ ಶ್ರವಣಾದಿ ರೂಪವಾದಂತಹ ಜಿಜ್ಞಾಸ ಮಾಡಿರಿ ಅಂತ ಹೀಗೆ ಅದರದ್ದು ತಾತ್ಪರ್ಯ ಆಗ್ತದೆ. ಭಾವಬೋಧದಲ್ಲಿ ಬಂದಿರುವಂತಹ ವಿಷಯವನ್ನ, ಭಾವಬೋಧ ಅಲ್ಲ, ಭಾವದೀಪದಲ್ಲಿ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಬಂದಿರೋ ಒಂದು ವಿಷಯ ಈಗ ನಾವು ಇನ್ನೊಂದು ನೋಡಬೇಕು. ಜಿಜ್ಞಾಸ ಮಾಡಬೇಕು ಅಂತ ಅನುವ್ಯಾಖ್ಯಾನದಲ್ಲಿ ಬಂದಿರೋ ಮಾತನ್ನು ಹೇಳಿದರು. ಅನಾದಿ ಕಾಲದ ಬಂಧದ ನಿವೃತ್ತಿಗಾಗಿ ಈ ಮೋಕ್ಷ ಆಗಬೇಕು. ಮೋಕ್ಷ ಆಗ್ಬೇಕಾದ್ರೆ ಪ್ರಸಾದದಿಂದಲೇ ಆಗಬೇಕು. ಪ್ರಸಾದ ಜಿಜ್ಞಾಸೆಯಿಂದ ಆಗಬೇಕು. ಜಿಜ್ಞಾಸೆ ಶ್ರವಣಾದಿಗಳಿಂದ ಆಗಬೇಕು ಅಂತ ಹೀಗೆ ಬಂದಿದೆ. ಇತಿ ಜ್ಞಾನಸ್ಯ ಜನನ ಉಪಪತ್ಯ. ಜ್ಞಾನವು ಮೋಕ್ಷಜನಕ ಆಗುವುದು ಹೇಗೆ? ಪ್ರಸಾದ ದ್ವಾರ ಇವ, ಪ್ರಸಾದದ ಮೂಲಕವೇ ಅದು ಮೋಕ್ಷಜನಕ ಅಂತ ಬಂದಿದೆ. ಇಲ್ಲಿ ಯದ್ವಾ ತಮ್ ವಿದ್ವಾನೇವ ಚಾಮೃತಃ ಇತ್ಯಾದ್ಯನುಭಾಷ್ಯ ವ್ಯಾಖ್ಯಾನಾವಸರೆ. ತಮ್ ವಿದ್ವಾನೇವ ಚಾಮೃತಃ ಅಂತ ಒಂದು ಯಾವುದೋ ಇನ್ನೊಂದು ಉಪನಿಷತ್ನಲ್ಲೂ ಬಂದಿರೋ ಮಾತು. ಆ ಅನುವ್ಯಾಖ್ಯಾನದ ಮಾತನ್ನ ವ್ಯಾಖ್ಯಾನ ಮಾಡುವಾಗ ಸುಧಾದಲ್ಲಿ ಹೀಗೊಂದು ಮಾತಿದೆ: ಯದ್ಯಪಿ ತಮೇವ ಇತಿ ತಮೇವ ಮಿತಿ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಅಂತ ಮಾತಿದೆಯಲ್ಲ. ಇಲ್ಲಿ ನೋಡಿ, ನಾವೀಗ ಏನು ಮಾಡಿದ್ವಿ ಅಂದರೆ, ತಮೇವಂ ವಿದ್ವಾನ್, ಭಗವಂತರನ್ನ ಯಾರು ತಿಳ್ಕೊಂಡು ಅವನು ಮುಕ್ತನಾಗ್ತಾನೆ ಅಂತ ಬಂತು. ಅದ್ರ ನಡುವೆ ಪ್ರಸಾದ ಅನ್ನೋದು ಕಾಣಿಸೋದೇ ಇಲ್ಲ. ನಾವೇನು ಮಾಡಿದ್ವಿ? ಪ್ರಸಾದವನ್ನು ಅರ್ಥಾಪತ್ಯ ಪ್ರಮಾಣದಿಂದ ಊಹೆ ಮಾಡಿದ್ವಿ. ಕೇವಲ ಜ್ಞಾನದಿಂದ ಪ್ರಸಾದ ಮುಕ್ತಿ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಅದರಿಂದ ನಡುವೆ ಪ್ರಸಾದ ಆಗ್ತಿರ್ಬೇಕು ಅಂತ ಆ ಮಾತನ್ನೇ ಜಯತೀರ್ಥ ಅಲ್ಲಿ ತಗೊಂಡಿದ್ದಾರೆ. ಸುಧಾಯಾಮ್ ಯದ್ಯಪಿ ತಮೇವ ಮಿತಿ ಪರಮ ಪುರುಷ ಪ್ರಸಾದೋ ನ ಶ್ರೂಯತೆ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಅನ್ನುವಲ್ಲಿ ಆ ಪರಮ ಪುರುಷನಾದ ಭಗವಂತನ ಪ್ರಸಾದದ ಬಗ್ಗೆ ಏನು ಹೇಳಿದ್ದಾರೆ? ಹೇಳಿಲ್ಲ ಅಲ್ಲಿ. ಅದು ಹೇಗೆ ತಿಳ್ಕೊತೀರಿ ನೀವು ಅಂದರೆ, ತಥಾಪಿ ಯಮೇ ವೈಷ ಇತಿ ವಾಕ್ಯಾನುರೋಧೇನ ತತ್ರಾಪ್ಯನುಸಂಧೇಯ. ಯಾವುದೋ ಒಂದು ವಾಕ್ಯದಿಂದ ನಮಗೆ ಸ್ಪಷ್ಟವಾಗಿ ಅರ್ಥ ಸಿಗೋದಿಲ್ಲ. ಅಂಥ ಒಂದು 4 ವಾಕ್ಯಗಳನ್ನು ಗಮನಿಸಿದಾಗ ಒಂದು ಅರ್ಥ ನಮಗೆ ಸಿಗ್ತದೆ. ಅದೇನು? ಯಮೈ ವೈಷ ವೃಣತೆ ತೇನ ಲಭ್ಯ ಅಂತ ಕಾಟಕದಲ್ಲಿ ಮತ್ತು ಅಥರ್ವಣದಲ್ಲಿಯೂ ಬಂದಿರುವ ವೇದವಾಕ್ಯ ಇದೆಯಲ್ಲ, ಅದನ್ನು ಇಲ್ಲಿ ಹೊಂದಿಸ್ಕೊಂಡ್ರೆ ಆ ವಾಕ್ಯ ಅನುರೋಧನ ವಾಕ್ಯಕ್ಕೆ ಅನುಸಾರವಾಗಿ ತತ್ರಾಪಿ ಯಮೈ ವೈಷ ವೃಣತೆ ಅನ್ನೋ ಮಾತಿನಲ್ಲಿಯೂ ಪ್ರಸಾದವನ್ನು ತಿಳ್ಕೋಬೇಕು. ಯಾಕೆಂದ್ರೆ ನಿಮಿತ್ತೇನ ನೈಮಿತ್ತಿಕ ಉಪಲಕ್ಷಣ. ಇದು ನೋಡಿ, ಕಾರಣದಿಂದ ಕಾರ್ಯವನ್ನ ನಾವು ಲಕ್ಷಣ ಅನೇಕ ಕಡೆ ಊಹಿಸುವುದು, ತಿಳ್ಕೊಳ್ಳುವುದು ಸಾಧ್ಯ ಆಗ್ತಿರ್ತದೆ. ನೈಮಿತ್ತಿಕ ಉಪಲಕ್ಷಣ. ಮುಮುಕ್ಷು ಸಂಬಂಧಿ ಸಾಧನಾ ವಾರಣ ಅದು ಬೇಡ, ಮುಂದಿನ ಬೇಡ. ನಿಮಿತ್ತ ಯಾವುದು? ಜ್ಞಾನ. ನಿಮಿತ್ತವಾದ ಜ್ಞಾನವನ್ನು ಅಲ್ಲಿ ಹೇಳಿದ್ದಾರೆ. ನೈಮಿತ್ತಿಕವಾದಂಥ ಪ್ರಸಾದವನ್ನ ನಾವು ಊಹೆ ಮಾಡಿ ತಿಳ್ಕೋಬೇಕು. ಹೀಗೆ ಲಾಕ್ಷಣಿಕವಾಗಿ ಸಾಧ್ಯ ಆಗ್ತದೆ. ಯಮೇ ವೈಷ ವೃಣತೆ ಲಭ್ಯ ಅನ್ನೋ ಮಾತು ಮತ್ತು ತಮೇವ ವಿದ್ವಾನ್ ಅಮೃತ ಭವತಿ ಅನ್ನೋ ಮಾತು ಎರಡನ್ನೂ ನಾವು ಅನುಸರಿಸಿ ಎರಡನ್ನೂ ಹೊಂದಾಣಿಕೆ ಮಾಡಿ ನೋಡಿದಾಗ ಪ್ರಸಾದದಿಂದಲೇ ಮೋಕ್ಷ ಅಂತ ಗೊತ್ತಾಗ್ತದೆ ಅಂತ ರಾಘವೇಂದ್ರ ಸ್ವಾಮಿ ಮಾತು ಒಂದನ್ನು ಕೂಡ ಗಮನಿಸಬೇಕು. ಭಾವದೀಪ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಅರ್ಥಾದಿತಿ, ಪ್ರಸನ್ನ ಐತಿ ಅಂತೆಲ್ಲ ಇದೆ. ಪ್ರಸನ್ನ ಐತಿ ಅಂದರೆ ವೃಣತೆ ಅಂಗೀಕರೋತಿ. ಹೇಗೆ ಅಂಗೀಕಾರ ಮಾಡ್ತಾನೆ ಅಂದರೆ, ಪ್ರಸಾದೋ ಲಭ್ಯತೆ. ಅವನು ಅಂಗೀಕಾರ ಮಾಡಬೇಕಾದ್ರೆ ಪ್ರಸನ್ನನಾಗಿ ಅಂಗೀಕಾರ ಮಾಡಬೇಕು. ಅದರಿಂದ ಪ್ರಸಾದವು ಕೂಡ ಅಲ್ಲಿ ಲಭ್ಯ ಅಂತ ಹೀಗಾದ್ರೆ ಅರ್ಥ ಆಗ್ತದೆ. ಪ್ರಾಪ್ತೇ ಪ್ರಸಾದಿಕ ಸಾಧ್ಯತ್ವ ಸ್ಫೋರಣಾಯ ಏವಕಾರಸ್ಯ ತೇನೇವ ಅನ್ವಯಮಾಹ. ಪ್ರಾಪ್ತಿ ಆಗಬೇಕಾದ್ರೆ, ಭಗವಂತನನ್ನು ಹೊಂದಬೇಕಾದ್ರೆ ಅದು ಪ್ರಸಾದೈಕ ಸಾಧ್ಯ, ಕೇವಲ ಅನುಗ್ರಹದಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ಏವಕಾರವನ್ನು ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಮತ್ತು ಕರ್ಮದಿಂದ ಅದು ಸಾಧ್ಯ ಆಗೋದಿಲ್ಲ. ಬ್ರಹ್ಮಜಿಜ್ಞಾಸ ಇತ್ಯಸ್ಯ ಬ್ರಹ್ಮಜ್ಞಾನಾಯ ವೇದಾರ್ಥ ವಿಷಯಕ ಶ್ರವಣ ಮನನ ನಿಧಿಧ್ಯಾಸನ ರೂಪ ಜಿಜ್ಞಾಸ ಕರ್ತವ್ಯ ಇತಿ ವಚನ ವ್ಯಕ್ತಿ ಸೂಚಿತ. ದರ್ಶನಾರ್ಥಮಿತಿ ಅಂತಿದೆ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ. ಬ್ರಹ್ಮಜಿಜ್ಞಾಸ ಕರ್ತವ್ಯ ಅಂದ್ರೆ ಏನರ್ಥ? ಬ್ರಹ್ಮಜ್ಞಾನಾಯ, ಆ ಮಾತಿಗೆ ಹೀಗರ್ಥ. ಬ್ರಹ್ಮಜ್ಞಾನವನ್ನು ಸಂಪಾದಿಸಲಿಕ್ಕಾಗಿ
ವೇದಾರ್ಥ ವಿಷಯಕವಾದ ಅಂದರೆ ವೇದ ಮಹಾಭಾರತಾದ್ಯರ್ಥ ವಿಷಯಕವಾದ ಶ್ರವಣ ಮತ್ತು ಮನನ ಮತ್ತು ನಿಧಿಧ್ಯಾಸನ ರೂಪ ಇಂಥ ಒಂದು ಜಿಜ್ಞಾಸೆಯನ್ನು ಮಾಡಬೇಕು. ಇತಿ ವಚನ ವ್ಯಕ್ತಿ ಅಂದರೆ ಮಾತಿನ ಅರ್ಥ ಹೀಗೆ ಅದು ಸೂಚಿತ ಆಗ್ತದೆ ಅಂತ ಅದರ ತಾತ್ಪರ್ಯ. ಇಲ್ಲಿ ಟೀಕಾದಲ್ಲಿ ಹೀಗೊಂದು ಮಾತು, ನಚ ಶ್ರವಣಾದೇಹೇ ಅಸನ್ವಾಚ್ಯತ ಜಿಜ್ಞಾಸಿತಂ ಸುಸಂಪನ್ನಂ ಇತಿ ವಿಚಾರೇಪಿ ತತ್ವದ ಪ್ರಯೋಗಾತ್ ಇಚ್ಛಾಯಾಹ ಅವಿಧೇಯತ್ವಾತ್. ಅದು ಮುಂದಿನ ವಾಕ್ಯ. ಇಲ್ಲಿ ಜಿಜ್ಞಾಸ ಅಂತಿದೆಯಲ್ಲ, ಜಿಜ್ಞಾಸ ಅನ್ನೋ ಶಬ್ದಕ್ಕೆ ಏನರ್ಥ? ತಿಳಿಲಿಕ್ಕೆ ಇಚ್ಛೆ ಅಂತ ಅರ್ಥ. ನೀವೇನು ಅರ್ಥ ಮಾಡಿದ್ರಿ ಈಗ? ಜಿಜ್ಞಾಸ ಅಂದರೆ ಶ್ರವಣ ಮಾಡಬೇಕು, ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಶ್ರವಣ ಮನನ ಮತ್ತು ನಿಧಿಧ್ಯಾಸನ ಅಂತ ಅರ್ಥ ಮಾಡಿದ್ರಿ. ಆದರೆ ಜಿಜ್ಞಾಸ ಅನ್ನೋ ಶಬ್ದದಿಂದ ನೇರವಾಗಿ ಶ್ರವಣ ಮನನ ಧ್ಯಾನ ಅಂತ ಅರ್ಥ ಬರೋದಿಲ್ಲ. ಯಾಕೆ ಅಂದರೆ ಜಿಜ್ಞಾಸ ಅನ್ನೋ ಶಬ್ದ ಹುಟ್ಟಿದ್ದು ಹೇಗೆ ಅದನ್ನು ಸ್ವಲ್ಪ ಗಮನಿಸಬೇಕು. ಅಲ್ಲಿ ಸಣ್ಣ ಪ್ರತ್ಯಯ, ಅದು ಸಂಸ್ಕೃತದಲ್ಲಿ ಮಾತ್ರ ಇರುವಂಥ ಒಂದು ವೈಶಿಷ್ಟ್ಯ. ಅದು ಸಣ್ಣ ಪ್ರತ್ಯಯ ಬಂದರೆ ಮಾಡಲಿಕ್ಕೆ ಇಚ್ಛಿಸ್ತಾನೆ ಅಂತ ಅರ್ಥ. ಕರೋತಿ ಅಂದರೆ ಮಾಡ್ತಾನೆ, ಚಿಕೀರ್ಷತಿ ಅಂದರೆ ಮಾಡಲಿಕ್ಕೆ ಇಚ್ಛಿಸುತ್ತಾನೆ, ಗಚ್ಚತಿ ಅಂದರೆ ಹೋಗುತ್ತಾನೆ, ಜಿಗಮಿಷತಿ ಅಂದರೆ ಹೋಗಲಿಕ್ಕೆ ಇಚ್ಛಿಸುತ್ತಾನೆ. ಹಾಗೆ ಜಾನಾತಿ ಅಂದರೆ ತಿಳಿಯುತ್ತಾನೆ, ಜಿಜ್ಞಾಸತೆ ಅಂದರೆ ತಿಳಿಲಿಕ್ಕೆ ಬಯಸ್ತಾನೆ, ಇಚ್ಛಿಸ್ತಾನೆ ಅಂತ ಅರ್ಥ. ಇಲ್ಲಿ ಎಲ್ಲ ಕಡೆ ಜಿಜ್ಞಾಸತಿ ಮತ್ತು ಜಿಗಮಿಷತಿ, ಚಿಕೀರ್ಷತಿ ಇತ್ಯಾದಿ ಎಲ್ಲ ಕಡೆನೂ ಕೂಡ ಸ ಕೇಳಿಸ್ತದೆ. ಸ ಕೇಳಿಸೋದು ಅಂದ್ರೆ ಏನು? ಸ ಕೇಳಿಸ್ಬೋದು, ಆ ಸಕಾರವೇ ಶಕಾರವಾಗಿ ಬದಲಾವಣೆ ಹೊಂದಿರಬಹುದು. ಅಂತೂ ಅದು ಮೂಲತಃ ಸಕಾರವೇ. ಆ ಸಕಾರ ಯಾವುದ್ರದಂದ್ರೆ ಅದು ಸಣ್ಣ ಪ್ರತ್ಯಯದ್ದು. ಸಣ್ಣ ಪ್ರತ್ಯಯ ಬಂದರೆ ಆ ಥರ ರೂಪ ಬದಲಾವಣೆ ಆಗ್ತದೆ, ಮತ್ತು ಅದು ಕ್ರಿಯಾಪದನೂ ಆಗ್ತದೆ, ನಮಗೆ ಬೇಕಾದ ನಾಮಪದವಾಗಿಯೂ ಅದು ಬದಲಾವಣೆ ಹೊಂದುತ್ತದೆ. ಜಿಜ್ಞಾಸತಿ ಅಂದರೆ ತಿಳಿಯಲು ಇಚ್ಛಿಸುತ್ತಾನೆ, ಜಿಜ್ಞಾಸ ಅಂದರೆ ತಿಳಿಯಲು ಇಚ್ಛೆ, ಚಿಕೀರ್ಷತೆ ಅಂದರೆ ಮಾಡಲು ಇಚ್ಛಿಸುತ್ತಾನೆ, ಮತ್ತು ಚಿಕೀರ್ಷಾ ಅಂದರೆ ಮಾಡಲು ಇಚ್ಛೆ ಅಂತ ಅರ್ಥ. ಹಾಗೆ ಇಲ್ಲಿಯೂ ಕೂಡ ಇದು ಸನ್ಪ್ರತ್ಯಯದಿಂದ ಹುಟ್ಟಿರುವಂಥ ರೂಪ. ಅದರಿಂದ ಜಿಜ್ಞಾಸ ಅಂತಂದ್ರೆ ತಿಳಿಲಿಕ್ಕೆ ಇಚ್ಛೆ ಅಂತ ಅರ್ಥ. ಆದರೆ ನೀವೇನು ಶ್ರವಣ ಮನನ ಧ್ಯಾನ ಅಂತ ಹೇಳಿದ್ರಲ್ಲ, ಅದೆಲ್ಲ ಸನ್ ಶಬ್ದದಿಂದ ಸನ್ ಪ್ರತ್ಯಯದಿಂದ ಬರುವ ಅರ್ಥನ? ಅದೇಗೆ ಸರಿ ಆಗ್ತದೆ ಅಂತ ಪ್ರಶ್ನೆ. ಶ್ರವಣಾದೇಹೆ ಅಸನ್ವಾಚ್ಯತ ನ ಅಂತ ಹೀಗೆ ಅದು ಉತ್ತರ. ನ ಅಂತ ಅನ್ನೋದು ಉತ್ತರ. ನೋಡಿ, ಅಸನ್ವಾಚ್ಯತ ಅಂತಿದೆಯಲ್ಲ, ಆ ಶಬ್ದವನ್ನು ಗಮನಿಸಿ ತಿಳ್ಕೋಬೇಕು. ಸನ್ ಅಂದ್ರೆ ಸನ್ ಪ್ರತ್ಯಯ, ಸನ್ ವಾಚ್ಯತ. ಸನ್ ಪ್ರತ್ಯಯದಿಂದ ವಾಚ್ಯವಾದದ್ದು ಯಾವುದು? ತಿಳಿಲಿಕ್ಕೆ ಇಚ್ಛೆ ಅನ್ನುವ ಅರ್ಥ ಮಾತ್ರ. ಮತ್ತೆ ಈ ಶ್ರವಣಾದಿಗಳು, ಶ್ರವಣ ಮನನ ಧ್ಯಾನಗಳೇನಿವೆ, ಅವು ಸನ್ ಪ್ರತ್ಯಯದಿಂದ ವಾಚ್ಯ ಅಲ್ಲ. ಸನ್ವಾಚ್ಯತ ನ ಅಂತ ಆಮೇಲೆ ಇಟ್ಕೊಂಡ್ರು, ಅದನ್ನ ಮೊದಲು ಇಟ್ಕೊಂಡ್ರು ಒಂದೇ ಅರ್ಥ. ಅಸನ್ವಾಚ್ಯತ ಅಂದ್ರೆ ಸನ್ ಶಬ್ದ ವಾಚ್ಯತ ನ ಅಂತ ಹೀಗೆ ಅರ್ಥ. ಅದಕ್ಕೆ ನ ಸನ್ವಾಚ್ಯತ ಅಸನ್ವಾಚ್ಯತ. ಶ್ರವಣ ಮನನ ನಿಧಿಧ್ಯಾಸನ ಎಂಬ ಮೂರು ಸಂಗತಿಗಳು ಸನ್ ಪ್ರತ್ಯಯದಿಂದ ಲಭ್ಯ ಆಗುವ ಅರ್ಥವೇ ಅಲ್ವಲ್ಲ, ನೀವು ಅದನ್ನ ಹೇಗೆ ಇಟ್ಕೊಂಡ್ರಿ ಅಂತಂದ್ರೆ ನಚ, ಹಾಗೆ ಹೇಳಬೇಡಿ. ಯಾಕೆಂದ್ರೆ ಜಿಜ್ಞಾಸಿತಂ ಸುಸಂಪನ್ನಂ ಅಂತ ಹೀಗೆ ಭಾಗವತದಲ್ಲಿ ಒಂದು ಪ್ರಯೋಗ ಇದೆ. ಅದು ಭಾಗವತದ 1ನೇ ಸ್ಕಂದದ 5ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಹೀಗೆ ಒಂದು ಪೂರ್ಣವಾದ ಶ್ಲೋಕ ಇದೆ. ಜಿಜ್ಞಾಸಿತಂ ಸುಸಂಪನ್ನಂ ಅಪಿತೇ ಮಹದದ್ಭುತಂ ಅಂತ ಹೀಗೆ. ಅದು ನಾರದ ಮತ್ತೆ ವೇದವ್ಯಾಸರ ನಡುವಿನ ಒಂದು ಸಂವಾದ. ಅದಕ್ಕೇನು ಅರ್ಥ? ಪರಿಪೂರ್ಣ ಸರ್ವೋತ್ತಮ ಆಶ್ಚರ್ಯತಮನೂ ಆದಂಥ ಬ್ರಹ್ಮನನ್ನ ನೀವು ಜಿಜ್ಞಾಸೆ ಮಾಡಿದ್ದೀರಾ ಅಂತ ಹೀಗೆ ಅದರ ತಾತ್ಪರ್ಯ. ಹೀಗೆ ಅಪಿ ಜಿಜ್ಞಾಸಿತಂ, ನೀವೊಂದು ತಿಳಿಲಿಕ್ಕೆ ಇಚ್ಛಿಸಿದ್ದೀರಾ ಅಂತಲ್ಲ, ಅದ್ರ ಬಗ್ಗೆ ವಿಚಾರ ಮಾಡಿದ್ದೀರಾ ನಿಮ್ಮ ಜೀವಮಾನದಲ್ಲಿ. ಹೀಗಲ್ಲಿ ವಿಚಾರ ಅನ್ನೋ ಅರ್ಥದಲ್ಲೇನೆ, ವಿಚಾರ ಅಥವಾ ಮನನ ಅನ್ನೋ ಅರ್ಥದಲ್ಲೇನೆ ಜಿಜ್ಞಾಸಿತಂ ಅನ್ನೋದನ್ನು ಪ್ರಯೋಗ ಮಾಡಿದ್ದಾರೆ. ಈಗ ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ಜಿಜ್ಞಾಸತಿ ಅಂತ ಪ್ರಯೋಗ ಮಾಡಿದರೆ ಸನ್ ಪ್ರತ್ಯಯ ಬಂದು ಅದು ಲಟ್ಲಕಾರ ಕ್ರಿಯಾಪದ. ಅದು ಜಿಜ್ಞಾಸಾ ಅಂತ ಪ್ರಯೋಗ ಮಾಡಿದರೆ ನಾಮಪದ, ಅದು ಸ್ತ್ರೀಲಿಂಗ ಶಬ್ದ, ತಿಳಿಲಿಕ್ಕೆ ಇಚ್ಛೆ ಅಂತ ಅರ್ಥ. ಜಿಜ್ಞಾಸಿತಂ ಅಂತಂದ್ರೆ ಅದು ತಪ್ರತ್ಯಯ ಅಂತ ಶಬ್ದ. ಜಿಜ್ಞಾಸ ಸನ್ ಪ್ರತ್ಯಯ ಬಂದು ಅದ್ರ ಮೇಲೆ ತಪ್ರತ್ಯಯ ಬಂದಿರುವಂತ ಶಬ್ದ. ಇದು ಒಂದು ನಾಮಪದವೇ. ಜಿಜ್ಞಾಸಿತಂ ಅಂದ್ರೆ ತಿಳಿಲಿಕ್ಕೆ ಇಚ್ಛಿಸಲ್ಪಟ್ಟದ್ದು, ಚಿಕೀರ್ಷಿತಂ ಅಂದ್ರೆ ಮಾಡ್ಲಿಕ್ಕೆ ಇಚ್ಛಿಸಲ್ಪಟ್ಟದ್ದು ಅಂತ ಅರ್ಥ.
ಹಾಗೆ ಮೂಲತಃ ಜಿಜ್ಞಾಸಿತಂ ಅಂದರೆ ತಿಳಿಯಲಿಕ್ಕೆ ಇಚ್ಛಿಸಲ್ಪಟ್ಟದ್ದು. ಆದರೆ ಆ ಭಾಗವತದ ಆ ಪ್ರಸಂಗದಲ್ಲೂ ಕೂಡ ಅದನ್ನು ವಿಚಾರಿಸಲ್ಪಟ್ಟದ್ದು, ಮನನಕ್ಕೆ ಒಳಪಡಿಸಲ್ಪಟ್ಟದ್ದು ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಅದರಿಂದ ಇಲ್ಲೂ ಕೂಡ ನಾವು ಅದನ್ನು ಸ್ವೀಕಾರ ಮಾಡಲಿಕ್ಕೆ ತೊಂದರೆ ಇಲ್ಲ ಅಂತ ಅದರ ತಾತ್ಪರ್ಯ. ಇತಿ ವಿಚಾರೇಪಿ ತತ್ಪದ ಪ್ರಯೋಗಾತ್, ವಿಚಾರ ಅನ್ನೋ ಅರ್ಥದಲ್ಲಿಯೂ ಕೂಡ ಆ ಜಿಜ್ಞಾಸ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಇಚ್ಛಾಯ ಅವಿಧೇಯತ್ವಾತ್, ಬರೇ ಇಚ್ಛೆ ಆದರೆ ಅದನ್ನು ವಿಧಾನ ಯಾಕೆ ಮಾಡಬೇಕು? ವಿಧಾನ ಮಾಡ್ಲಿಕ್ಕೆ ಬರ್ತದೆ ಇಚ್ಛೆಯನ್ನು. ನೋಡಿ, ವಿಧಾನ ಮಾಡೋದು ಅಂದ್ರೆ ಏನು? ಲೋಟ್ ಲಕಾರ ಅಥವಾ ವಿಧಿಲಿಂಗ ಲಕಾರ ಹಾಕಿ ನೀವು ಹೀಗೆ ಮಾಡಬೇಕು ಅಂತ ಹೇಳ್ತಿರ್ತಾರಲ್ಲ. ನೋಡಿ, ನೀವು ಪಾಸ್ ಆಗಬೇಕು ಅಂತಿದೆಯಾ, ಹಾಗಾದ್ರೆ ಪಾಸ್ ಆಗಬೇಕು ಅಂತ ಬಯಕೆ ಇದೆಯಾ, ಹಾಗಾದ್ರೆ ಓದಿರಿ ಅಂತ ಅನ್ನೋದು ವಿಧಾನ. ಪಾಸ್ ಆಗಬೇಕು ಅಂತ ಬಯಕೆ ಇದೆಯಾ ಅನ್ನೋದು ವಿಧಾನ ಅಲ್ಲ, ಅದು ಪ್ರಿಸ್ಕ್ರಿಪ್ಷನ್ ಅಲ್ಲ. ಅದು ಇಚ್ಛೆಯನ್ನು ಯಾವತ್ತೂ ಕೂಡ ಇನ್ನೂ ಯಾರು ಇಂಪೋಸ್ ಮಾಡ್ಲಿಕ್ಕೆ ಬರೋದಿಲ್ಲ, ಪ್ರಿಸ್ಕ್ರೈಬ್ ಮಾಡ್ಲಿಕ್ಕೆ ಬರೋದಿಲ್ಲ. ನೀವು ಹೀಗೆ ಮಾಡಿ ಇಚ್ಛೆಯನ್ನು ಪಡೆಯಿರಿ ಅಂತ ಯಾರಿಗೂ ಹೇಳಲಿಕ್ಕೆ ಬರೋದಿಲ್ಲ. ಇಚ್ಛೆ ಇದ್ರೆ ಹೀಗೆ ಮಾಡಿ ಅಂತ ಮುಂದೆ ಹೇಳ್ಬೋದು ಅಷ್ಟೇ. ಆದ್ರಿಂದ ಇಚ್ಛಾಯಾ ಅವಿಧೇಯತ್ವಾತ್, ಇಚ್ಛಾ ಅಂತ ಅನ್ನೋದು ವಿಧೇಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ವಿಧೇಯ ಅಂದ್ರೆ ವಿಧಾನ ಮಾಡ್ಲಿಕ್ಕೆ, ಅದು ವಿಧಾನಕ್ಕೆ ವಿಷಯ ಅಲ್ಲ, ಅದು ವಿಧಾನಿಸಲ್ಪಡಲು ಯೋಗ್ಯ ಅಲ್ಲ ಅದು. ಆದ್ರಿಂದ ಇಲ್ಲಿ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂದ್ರೆ ಬ್ರಹ್ಮನ ಕುರಿತಾಗಿ ಇಚ್ಛೆ ಮಾಡಿರಿ ಅಂತ ವಿಧಾನ ಮಾಡ್ಲಿಕ್ಕೆ ಬರೋದಿಲ್ಲ. ಇಚ್ಛೆ ಅವರವರಿಗೆ ಬರಬೇಕಷ್ಟೆ. ಇಚ್ಛಾಯ ವಿಧೇಯತ್ವಾತ್ ಭವತಿ ಇತ್ಯಾದಿ ಕಥನಸ್ಯ ವೈಯರ್ಥ್ಯಾತ್. ಅಲ್ಲೇನು ಭವತಿ ಅಂತ ಅಧ್ಯಾಯ ಮಾಡೋಣ. ಜಿಜ್ಞಾಸ ಭವತಿ ಅಂದ್ರೆ ಬ್ರಹ್ಮನನ್ನ ತಿಳಿಯೋ ಇಚ್ಛೆಯೋ ಆಗುತ್ತದೆ ಅಂತ ಹೀಗೆ ಮಾಡೋಣ. ಅಂದ್ರೆ ಅದು ಆಗುತ್ತದೆ ಅಂತ ಮಾಡಿ ಏನು ಉಪಯೋಗ? ನೀವು ಮಾಡಿರಿ ಅಂತ ಹೇಳಿದ್ರೆ ಜನರಿಗೆ, ಸಾಧಕರಾದವರಿಗೆ ಒಂದು ಎಚ್ಚರಿಕೆ ಕೊಟ್ಟಾಗಾಯ್ತು, ಅವ್ರನ್ನ ಪ್ರೇರಿಸಿದಂಗಾಯ್ತು. ಭವತಿ ಅಂತ ಲಟ್ಲಕಾರದಲ್ಲಿ ಹೇಳಿದರೆ ಅದರಿಂದ ಏನು ಫಲ ಇಲ್ಲ, ವೈಯರ್ಥ್ಯಾತ್. ಅದ್ರ ಬಗ್ಗೆ ಮುಂದೆ ನೋಡೋಣ. ಆದ್ರಿಂದ ಜಿಜ್ಞಾಸೆ ಇರುತ್ತದೆ ಅಂತಲ್ಲ, ಜಿಜ್ಞಾಸೆಯು ಮಾಡಲ್ಪಡಬೇಕು. ಬ್ರಹ್ಮನ ಕುರಿತಾದ ತಿಳುವಳಿಕೆ ಇಚ್ಛೆಯು ಇರುತ್ತದೆ ಅಂತ ಹೇಳಿ ಏನು ಉಪಯೋಗ? ಮಾಡಲ್ಪಡ್ತದೆ ಅಂತಲೇ ಹೇಳಬೇಕು. ಅದರಿಂದ ಮಾಡಲ್ಪಡ್ತದೆ ಅಂತ ಹೇಳಬೇಕು ಅಂತಂದ್ರೆ, ಮಾಡಲ್ಪಡಬೇಕು ಅಂತಂದ್ರೆ ಅದು ಇಚ್ಛೆಯು ಮಾಡಲ್ಪಡೋದಲ್ಲ. ಯಾವತ್ತು ಮಾಡಲ್ಪಡಬೇಕಾದದ್ದು ನಿಮಗೆ ಈಗಾಗಲೇ ಇಚ್ಛೆ ಇದ್ರೆ ಮುಂದೆ ಮಾಡಲ್ಪಡಬೇಕಾದದ್ದು ಶ್ರವಣ ಮನನ ಧ್ಯಾನ ಅಂತ ಹೀಗೆ. ಮತ್ತು ಸೂತ್ರಂಚ ಶ್ರುತ್ಯನುಸಾರಿ, ಯಾವತ್ತು ಸೂತ್ರಗಳು ಶ್ರುತಿಯನ್ನು ಅನುಸರಿಸಿಕೊಂಡಿರ್ತವೆ. ಶ್ರುತಿ ಏನಿದೆ? ತದ್ಬ್ರಹ್ಮೇತಿ ತದ್ವಿಜಿಜ್ಞಾಸಸ್ವ ಅಂತ ಹೀಗಿದೆ. ವಿಜಿಜ್ಞಾಸಸ್ವ ಅಂತ ಬಂದಿರೋದ್ರಿಂದ ಅದಕ್ಕನುಸಾರವಾಗಿ ಇದು ಕೂಡ ಶ್ರುತಿ ಇರಬೇಕಲ್ಲ. ಆದ್ರಿಂದ ಸೂತ್ರಕ್ಕನುಸಾರವಾಗಿ ಇರಬೇಕಾದ್ರೆ, ಶ್ರುತಿಗನುಸಾರವಾಗಿ ಸೂತ್ರ ಇರಬೇಕಾದ್ರೆ, ಶ್ರುತಿಯು ವಿಧಾನ ಮಾಡ್ತಾ ಇರುವುದರಿಂದ ಸೂತ್ರವು ಕೂಡ ವಿಧಾನ ಮಾಡಬೇಕು. ಇದು ಭಾವಬೋಧದಲ್ಲಿ 179ನೇ ಪುಟದಲ್ಲಿ ಕೆಳಗಡೆಯಿಂದ ಒಂದು 7-8 ವಾಕ್ಯದಲ್ಲಿ ಸೂತ್ರಂಚ ತದ್ವಿಜಿಜ್ಞಾಸಸ್ವೇತಿ ಶ್ರುತವು ವಿಧಿ ಪ್ರತ್ಯಯ ಶ್ರವಣೇನ. ಆ ತೈತ್ರಿಯ ಉಪನಿಷತ್ನಲ್ಲಿ ವಿಧಿಯನ್ನ ನೀವು ಬ್ರಹ್ಮನನ್ನು ಕುರಿತು ಶ್ರವಣ ಮಾಡಿರಿ, ಮನನ ಮಾಡಿರಿ, ಧ್ಯಾನ ಮಾಡಿರಿ ಅಂತ ಬಂದಿರುವುದರಿಂದ ಆ ಥರ ವಿಧಿ ಪ್ರತ್ಯಯ ಅಂದ್ರೆ ವಿಧಿಯನ್ನು ಹೇಳಿರುವ ಪ್ರತ್ಯಯ, ಯಾವುದು ಲೋಟ್ಲಕಾರ ಅದು ಬಂದಿರುವುದರಿಂದ ತದ್ವ್ಯಾಖ್ಯಾನ ರೂಪಂ ಸೂತ್ರಂ, ಸೂತ್ರವು ಕೂಡ ಕರ್ತವ್ಯ ಪದಾನ್ವಿತಮೇವ ತದಾನುಸಾರಿ. ಜಿಜ್ಞಾಸ ಕರ್ತವ್ಯ ಅಂತ ಹೇಳಿದ್ರೆ ಸರಿ ಆಗ್ತದೆ ಅಂತ ಅದರ ತಾತ್ಪರ್ಯ. ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲಿ 189ನೇ ಪುಟದಲ್ಲಿ ಜಿಜ್ಞಾಸಿತಂ ಸುಸಂಪನ್ನಂ ಎಲ್ಲ ಭಾಗವತದ ಮಾತನ್ನು ವಿವರಿಸಿದ್ದಾರೆ. ಸುಸಂಪನ್ನಂ ಅಂದ್ರೆ ಸುಸಂಪನ್ನಂ ಅಂದ್ರೆ ಪರಿಪೂರ್ಣಂ ಅಂತ ಅರ್ಥ, ಮಹತ್ ಅಂದ್ರೆ ದೊಡ್ಡದು ಅಂತ ಅರ್ಥ, ಅದ್ಭುತಂ ಅಂದ್ರೆ ಆಶ್ಚರ್ಯತಮಂಚ. ಅಂಥ ಬ್ರಹ್ಮವು ಜಿಜ್ಞಾಸಿತಂ, ಅದನ್ನು ನೀವು ವಿಚಾರಿಸಿದ್ದೀರಿ ತಾನೆ ಅಂತ ನಾರದರು ವ್ಯಾಸರನ್ನು ಕುರಿತು ಹೇಳಿದಂಥ ಮಾತು. ಅಲ್ಲಿಯೂ ಕೂಡ ವಿಚಾರ ಎಂಬ ಅರ್ಥದಲ್ಲಿ ಜಿಜ್ಞಾಸ ಅನ್ನೋ ಶಬ್ದವನ್ನು ಪ್ರಯೋಗಿಸಿದ್ದಾರೆ ಅಂತ ಅರ್ಥ. ಮತ್ತೆ ಅಲ್ಲೇ ಮುಂದೆ ಒಂದು ಮಾತು ಬರೆದಿದ್ದಾರೆ, ಈಗಲೇ ಗುರ್ತು ಮಾಡ್ಕೊಂಡ್ಬಿಡಿ. ಶ್ರವಣಂ ಮನನಂ ಚೈವ ನಿಧಿಧ್ಯಾಸನಮೇವಚ ವಿಷ್ಣೋಸ್ತು ಬ್ರಹ್ಮ ವಿಜ್ಞಾಯ ಜಿಜ್ಞಾಸೇತಿ ವಿಧೋ ವಿದುಹು. ಸರ್ವಮೂಲದಲ್ಲಿ ಎಲ್ಲೇ ಒಂದು ಕಡೆ ಬಂದಿರೋ ವಾಕ್ಯ, ಪ್ರಸಿದ್ಧವಾದ್ದೇ, ನಮಗೆ ನೆನಪಿರೋದಿಲ್ಲ ಎಲ್ಲೆಲ್ಲಿದು ಅಂತ. ಶ್ರವಣ ಮನನ ನಿಧಿಧ್ಯಾಸನ, ವಿಷ್ಣೋಸ್ತು ಶ್ರವಣಂ, ವಿಷ್ಣುವಿನ ಕುರಿತಾಗಿ ಶ್ರವಣ ಮನನ ಮತ್ತು ನಿಧಿಧ್ಯಾಸನ.
ಆ, ಅಂತ ಹೀಗೆ ಅದನ್ನ ಹೇಳ್ತಾರೆ. ಅದಕ್ಕೆ ಇದಕ್ಕೆ ಜಿಜ್ಞಾಸ ಅಂತ ಹೆಸರು ಅಂತ. ಭಗವಂತನ ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.